ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದು ಉರುಳಿಸಿದ್ದು ಭಾರತದ ಆಕಾಶ ಕ್ಷಿಪಣಿ. ಫಾರಿನ್ ಕಂಟ್ರಿಗಳಿಂದ ಆಕಾಶ ಕ್ಷಿಪಣಿ ಇಂಪೋರ್ಟ್ ಮಾಡಿಕೊಂಡಿರುವ ವೆಪನ್ ಅಲ್ಲ, ಇದು ದೇಸಿ ನಿರ್ಮಿತ. ಭಾರತವೇ ನಿರ್ಮಿಸಿರುವಂತಹ ಒಂದು ಭರ್ಜರಿ ಪವರ್ಫುಲ್ ಡಿಫೆನ್ಸ್ ಸಿಸ್ಟಮ್. ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದು ಉರುಳಿಸುವಲ್ಲಿ ಆಕಾಶ ಕ್ಷಿಪಣಿಯ ಪಾತ್ರ ಅಂತಿಂತದ್ದಲ್ಲ. ಪಾಕಿಸ್ತಾನದ ಡ್ರೋನ್ಗಳನ್ನು ಉಡೀಸ್ ಮಾಡುವಲ್ಲಿ ಆಕಾಶ್ ಮಿಸೈಲ್ ಪ್ರಮುಖ ಪಾತ್ರ ವಹಿಸಿದೆ ಎಂದು ರಕ್ಷಣಾ ಪಡೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶ್ಚಿಮ ಗಡಿ ಹಾಗೂ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಮೇ 8 ಹಾಗೂ ಮೇ 9 ನಡುವೆ ಮಧ್ಯರಾತ್ರಿ ಪಾಕಿಸ್ತಾನ ಡ್ರೋನ್ಗಳನ್ನು ಬಿಟ್ಟಿತ್ತು. ಆದರೆ ಭಾರತೀಯ ಸೇನೆಯು ಜಮ್ಮು ಮತ್ತು ಕಾಶ್ಮೀರದ ಪಶ್ಚಿಮ ಗಡಿ ಮತ್ತು ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ನಡೆಸಿದ ಬಹು ಡ್ರೋನ್ ದಾಳಿ ಹಾಗೂ ಕದನ ವಿರಾಮ ಉಲ್ಲಂಘನೆಗಳನ್ನು ಆಕಾಶ ಕ್ಷಿಪಣಿ ಮೂಲಕ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿತ್ತು. ಭಾರತೀಯ ಸೇನೆ ಮತ್ತು ವಾಯುಪಡೆ 2 ಕ್ಷಿಪಣಿ ವ್ಯವಸ್ಥೆಯನ್ನ ಪಾಕಿಸ್ತಾನ ಗಡಿಯಲ್ಲಿ ನಿಯೋಜಿಸಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆಕಾಶ ಕ್ಷಿಪಣಿಯನ್ನ ಸರಿಯಾಗಿ ಬಳಸಿಕೊಂಡ ಭಾರತೀಯ ಸಶಸ್ತ್ರ ಪಡೆಗಳು ಭಾರತದ ಕೆಲವು ಸ್ಥಳಗಳನ್ನು ಟಾರ್ಗೆಟ್ ಮಾಡಿದ್ದ ಪಾಕ್ ಡ್ರೋನ್ಗಳನ್ನು ಉಡಾಯಿಸಿ ಬಿಡುವಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಂಡಿವೆ. ಆಕಾಶ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯು ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿಯಾಗಿದೆ. ಈ ಕ್ಷಿಪಣಿಯು ಚಲಿಸುವ ಹಾಗೂ ಇತರ ವೆಪನ್ಗಳನ್ನು ತಡೆಯಲು ಸಮರ್ಥವಾಗಿದೆ. ಈ ವ್ಯವಸ್ಥೆಯ ಅತ್ಯಾಧುನಿಕ ವೈಶಿಷ್ಟ್ಯಗಳನ್ನು ಹೊಂದಿದೆ. ಯಾವುದೇ ದಿಕ್ಕಿನಿಂದಾದರೂ ಬಹು ಗುರಿಗಳನ್ನು ಹಾಕಿ ಇದು ಕಾರ್ಯನಿರ್ವಹಿಸಬಲ್ಲದು. ಇದನ್ನು ತಂಡವಾಗಿ ಅಥವಾ ಒಬ್ಬೊಬ್ಬರಾಗಿಯೂ ಬಳಸಬಹುದಾಗಿದೆ. ಇದು ಕಮಾಂಡ್ ಮಾರ್ಗದರ್ಶನವನ್ನು ಬಳಸಿಕೊಳ್ಳುವುದರಿಂದ ಶುರು ಮಾಡಿ ಕ್ಷಿಪಣಿ ತಡೆಯುವ ತನಕ ಮಾರ್ಗದರ್ಶನಗಳನ್ನು ಪಡೆಯಲು ರಾಡರ್ ಅನ್ನು ಅವಲಂಬಿಸಿದೆ.